ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ಚಾನೆಲ್ ತ್ರಿಷಾಸ್ ಬ್ಲಾಗ್. ಎಲ್ಲರೂ ಸೇಫ್ ಆಗಿ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಾವು ದೀಪಾವಳಿಗೆ ಶಾಪಿಂಗ್ ಹೋಗ್ತಾ ಇದ್ದೀನಿ. ಸೊ ನಾನು ಆ್ಯಂಡ್ ನಮ್ಮ ಅಕ್ಕಂದಿರು ಎಲ್ಲರೂ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವ್ರು ನಮ್ಮ ದೊಡ್ಡ ಅಕ್ಕ, ಇವ್ರು ನಮ್ಮ ಅಕ್ಕ. ಸೊ ಇವರೆಲ್ಲರೂ ಹೋಗ್ತಾ ಇದ್ವಿ. ಸೊ ಬನ್ನಿ ಹೋಗೋಣ ಈಗ. ಸೊ ನಾವೆಲ್ಲ ಹೋಗ್ತಾ ಇದ್ದೀವಿ. ನಮ್ಮ ಅಣ್ಣನ ಇದ್ದಾರೆ ಕಾರಲ್ಲಿ. ನಾವು ಹೋಗಿ ಶಾಪಿಂಗ್ ಏನೇನು ಮಾಡ್ತೀವಿ ಅಂತ ನೋಡೋಣ. ದರ್ಶನ್ ಸೇ ಹಾಯ್. ಅವನಿಗೆ ನಾಚಿಕೆ ಆಗ್ತಾ ಇದೆ, ಅಜೀಬ್ ಆಗ್ತಾ ಇದೆ ಅಂತೆ. ಇವಾಗ ಕಾರಲ್ಲಿ ಹೊರಟ್ವಿ ನಾವೆಲ್ಲರೂ. ನಾನು, ಅಮ್ಮ, ಅಣ್ಣ, ಇಬ್ಬರು ಅಕ್ಕಂದಿರು ಎಲ್ಲರೂ ಹೊರಟ್ವಿ. ನಾವು ಇದನ್ನು ಬೇಲೂರು ರೋಡ್ ಅಂತ ಕರಿತೀವಿ. ನಾವು ಈ ರೋಡಿಂದ ನಾವು ಎಲ್ಲಿಗೆ ಹೋಗಬೇಕು ಅಂದರೆ ಈ ರೋಡಿಂದನೇ ಹೋಗಬೇಕು. ತುಂಬ ಬಿಸಿಲಿತ್ತು, ಮಧ್ಯಾಹ್ನ ಆಗಿತ್ತು, ಅದಕ್ಕೆ ಅಷ್ಟು ವೆಹಿಕಲ್ಸ್ ಇರಲಿಲ್ಲ. ಫಸ್ಟ್ ಬಂದಿದೆ ಹೂ ಮತ್ತು ಹಣ್ಣು ತೊಗೊಳಕ್ಕೆ. ಇದು ಮಾರ್ಕೆಟ್ ರೋಡ್ ಸ್ಟಾರ್ಟಿಂಗಲ್ಲೇ ಇರೋದು. ಆ್ಯಂಡ್ ಹಣ್ಣು ಹೂಗಳೆಲ್ಲ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ. ಆ್ಯಂಡ್ ಇಲ್ಲಿ ತುಂಬ ಚೆನ್ನಾಗಿರುತ್ತೆ, ಅಷ್ಟು ಚೆನ್ನಾಗಿರೋಂಥ ಹೂಗಳು ಸಿಗುತ್ತೆ. ಬಟ್ ದೀಪಾವಳಿ ಆಗಿರೋದ್ರಿಂದ ತುಂಬ ಕಾಸ್ಟ್ಲಿ ಆಗಿಬಿಟ್ಟಿತ್ತು ಹೂ ಎಲ್ಲ. ಆ್ಯಂಡ್ ನಮ್ಮಮ್ಮ ದೇವ್ರಿಗೆ ಮಡ್ಸೋಕ್ಕೆ ಆ್ಯಂಡ್ ಮನೆ ಬಾಗಿಲಿಗೆಲ್ಲ ಹಾಕೋಕ್ಕೆ, ಮುಡ್ಕೊಳ್ಳೋಕ್ಕೆ ಮಲ್ಲಿಗೆ ಹೂವು ಆ್ಯಂಡ್ ಬೇರೆ ಬೇರೆದಕ್ಕೆಲ್ಲ ಡಿಫ್ರೆಂಟ್ ಹೂವನ್ನ ತೊಗೊಂಡ್ರು. ಅದಾದಮೇಲೆ ಎಲ್ಲಿ ಹೂವು ಚೆನ್ನಾಗಿದೆ ಅಂತ ಹುಡುಕ್ತಿದ್ವಿ. ಅಲ್ಲಿ ಸೇವಂತಿಗೆ ಹೂವು ಚೆನ್ನಾಗಿರೋದು ಸಿಕ್ತು. ಸೊ ಅಲ್ಲಿ ಸೇವಂತಿಗೆ ಹೂವನ್ನ ತೊಗೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ಚೆಂಡು ಹೂ ಕಡೆಗೆ. ಚೆಂಡು ಹೂವು ಚೆನ್ನಾಗಿತ್ತು, ಅದನ್ನು ಒಂದು ಸ್ವಲ್ಪ ತೊಗೊಂಡ್ವಿ. ಆ್ಯಂಡ್ ನೆಕ್ಸ್ಟ್ ನಾವು ಬಂದಿದ್ದು ಮಲ್ಲಿಗೆ ಹೂವು ಹತ್ರ. ಮುಡ್ಕೊಳ್ಳೋಕ್ಕೆ ಮಲ್ಲಿಗೆ ಹೂವು ಬೇಕು ಅಂತ ಹೇಳ್ತಾಯಿದ್ರು ಅಮ್ಮ. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನನಗೂ ಅಮ್ಮ ಮಲ್ಲಿಗೆ ಹೂವು ಕೊಡಿಸು ಅಂತ ಹೇಳ್ಬಿಟ್ಟು ಮಲ್ಲಿಗೆ ಹೂವು ತೊಗೊಂಡೆ. ಆ್ಯಂಡ್ ಇವಳು ನೋಡಿ ಹೆಂಗೆ ನೋಡ್ತಾ ಇದ್ಲು. ಆ್ಯಂಡ್ ಫ್ರೂಟ್ಸ್ ತೊಗೊಳಕ್ಕೆ ಬಂದ್ವಿ. ಪೈನಾಪಲ್ ತೊಗೊಂಡ್ವಿ ನಾವು. ತಟ್ಟೆಯಲ್ಲಿ ದೇವ್ರ ಮುಂದೆ ಜೋಡಿಸಿಡೋಕ್ಕೆ ಪೈನಾಪಲ್ ತೊಗೊಂಡ್ರು. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಬಾಳೆಹಣ್ಣು, ಮಿಕ್ಸ್ ಫ್ರೂಟ್ಸ್ ಎಲ್ಲದನ್ನೂ ತೊಗೊಂಡ್ವಿ. ಹಬ್ಬ ಅಂದರೆ ಸ್ವೀಟ್ಸ್ ಇರಲೇಬೇಕಲ್ವಾ. ಫ್ರೂಟ್ಸ್ ಎಲ್ಲ ತೊಗೊಂಡಿದ್ದು ಪಕ್ಕದಲ್ಲೇ ಒಂದು ಬೇಕ್ರಿ ಇತ್ತು, ಅಲ್ಲಿ ಸ್ವೀಟ್ಸ್ ತೊಗೊಳ್ಳೋಣ ಅಂತ ಹೋದ್ವಿ. ದೂದ್ ಪೇಡ ಆ್ಯಂಡ್ ಬೂಂದಿ ಎಲ್ಲ ತೊಗೊಂಡ್ವಿ. ದೀಪಾವಳಿ ಹಬ್ಬದ ಸ್ಪೆಷಾಲಿಟಿನೇ ದೀಪ ಹಚ್ಚೋದಲ್ವಾ. ಸೊ ನಾವು ಮಾರ್ಕೆಟ್ ರೋಡ್ ಎಂಡಲ್ಲೇ ದೀಪದ ಅಂಗಡಿ ಇತ್ತು, ಅಲ್ಲಿ ದೀಪ ತೊಗೊಳ್ಳೋಣ ಅಂತ ಬಂದ್ವಿ. ಆ್ಯಂಡ್ ಮನೆ ಒಳಗಡೆ ತುಂಬ ಫ್ಲವರ್ಸಿಂದ ಡೆಕೋರೇಷನ್ ಮಾಡೋಣ ಅಂತ ಇತ್ತು. ಸೊ ಡೆಕೋರೇಷನ್ ಮಾಡೋಕ್ಕೆ ದೀಪಗಳು ಬೇಕಲ್ವಾ. ಸೊ ದೀಪನೂ ತೊಗೊಂಡ್ವಿ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮಗೆ. ನೀವು ನೋಡ್ಬೋದು ಅಲ್ಲಿ ಡಿಫ್ರೆಂಟ್ ದೀಪಗಳಿತ್ತು, ಮಣ್ಣಿಂದ ಮಾಡಿರೋಂಥ ದೀಪಗಳೆಲ್ಲ ಇತ್ತು. ಹಂಗೆ ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಬಳೆಗಳು ಸಿಕ್ತು. ಬಟ್ ನಾವು ಅಲ್ಲೇನೂ ತೊಗೊಳ್ಳಿಲ್ಲ, ಜಸ್ಟ್ ನೋಡ್ಕೊಂಡು ಮುಂದಕ್ಕೆ ಬಂದ್ವಿ. ಆ್ಯಂಡ್ ಅಲ್ಲಿ ಒಂದು ಸ್ವಲ್ಪ ಫಂಕ್ಷನ್ಸಿಗೆ ಏನಾರ ಬೇಕಾಗಿರೋಂಥ ಐಟಮ್ಸು ಲೈಕ್ ವಿಭೂತಿ ಎಲ್ಲ ತೊಗೊಂಡು ಮತ್ತೆ ಕಾರಿಗೆ ವಾಪಸ್ ಬಂದ್ವಿ. ಪ್ಲಗ್ ಹೋಗಿತ್ತು ಅಂತ ಹೇಳ್ಬಿಟ್ಟು ಅದನ್ನ ಹಾಕ್ಸ್ಕೊ ಬರಕ್ಕೆ ಹೋಗಿದ್ದಾರೆ. ನಾವಿಲ್ಲಿ ಕಾರಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಫೋಟೋಸ್ ನೋಡ್ತಾ ಇದ್ದೆ, ಸ್ಟೇಟಸ್ ನೋಡ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಬಂದಿದ್ದೆ ಹೂವಿನ ಅಂಗಡಿ ಹತ್ರ. ಆ್ಯಂಡ್ ಲಕ್ಷ್ಮೀ ಪೂಜೆಗೆ ಹೂವಿನ ಹಾರ ಇಲ್ಲ ಅಂದರೆ ಅದ್ರಲ್ಲಿ ಕಳೆನೇ ಇರಲ್ಲ. ಸೊ ತುಂಬ ಕಾಸ್ಟ್ಲಿ ಆಗಿಬಿಟ್ಟಿತ್ತು. ಬಟ್ ಅಂದರೂ ಕಾಸ್ಟ್ಲಿ ಆದರೂ ದೇವ್ರಿಗೆ ಹಾಕಲೇಬೇಕಲ್ಲ ಅಂತ ಹೇಳ್ಬಿಟ್ಟು ಚಿಕ್ಕದು ಒಂದು ಮಲ್ಲಿಗೆ ಹೂವಿಂದ ಹಾರ ಇತ್ತು, ಅದನ್ನು ತೊಗೊಂಡ್ರು. ಆ್ಯಂಡ್ ನೀವು ಏನಾರ ಫಂಕ್ಷನ್ಸ್ ಮಾಡ್ತಿದ್ದೀರಾ ಅಂದರೆ ಹಾರಗಳು ತುಂಬ ಚೆನ್ನಾಗಿ. ಹುಡುಗಿರಿಗೆ ಹಬ್ಬ ಬಂತು ಅಂದರೆ ರೆಡಿ ಆಗೋದು ಮ್ಯಾಂಡೇಟರಿ. ಆ್ಯಂಡ್ ನಾವು ಅದಕ್ಕೋಸ್ಕರ ಬಂದಿದ್ದೆ. ಶಾಪ್ ಹೆಸರು ಬಂದುಬಿಟ್ಟು ಲೇಡಿ ಲುಕ್ ಅಂತ. ನಾವು ನೇಲ್ ಪಾಲಿಶ್ ತೊಗೊಂಡ್ವಿ. ಆ್ಯಂಡ್ ಬ್ಯಾಂಗಲ್ಸ್ ಬೇಕಾ, ಲಿಪ್ಸ್ಟಿಕ್ಸ್ ಬೇಕಾ ಅಂತೆಲ್ಲ ಚೂಸ್ ಮಾಡೋ ಅಷ್ಟರಲ್ಲಿ ಸುಸ್ತಾಗೋಯ್ತು. ಇವಳು ನೋಡಿ ಕೈಗೆಲ್ಲ ಲಿಪ್ಸ್ಟಿಕ್ ಬೇಕು, ಯಾವ ಶೇಡ್ ಚೆನ್ನಾಗಿದೆ ಅಂತ ನೋಡ್ತಾ ಇದ್ರು. ಆ್ಯಂಡ್ ಹಂಗೆ ನಾವು ಮುಂದಕ್ಕೆ ನೆಡ್ಕೊ ಬಂದಿದ್ದೆ ಬ್ಯಾಂಗಲ್ ಹತ್ರ. ತುಂಬ ಚೆನ್ನಾಗಿದೆ ಅಂಗಡಿ, ನಿಮ್ಗೆ ಏನೇನು ಬೇಕು ಎಲ್ಲ ಒಂದೇ ಶಾಪಲ್ಲಿ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬ್ಯಾಂಗಲ್ ಹತ್ರ ನೋಡೋಕೆ ಹೋದಾಗ ತುಂಬ ಬ್ಯಾಂಗಲ್ಸಿಂದ ಕಲೆಕ್ಷನ್ಸ್ ಇತ್ತು. ನೀವು ನೋಡ್ಬೋದು, ನಿಮ್ಗೆ ಬೇಕಾಗಿರುವಂತಹ ಕಲರ್, ಮೆಟಲ್ ಬ್ಯಾಂಗಲ್, ಗಾಜಿನ ಬಳೆ ಎಲ್ಲದೂ ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ಅಕ್ಕ ತೊಗೊಳ್ಳಿಲ್ಲ. ಆ್ಯಂಡ್ ನನಗೆ ಸಿಕ್ತು ಅಲ್ಲಿ ಬ್ಯಾಂಗಲ್ಲು. ಆ್ಯಂಡ್ ಇದು ನಾವೇನಕ್ಕೆ ಈ ಶಾಪಿಗೆ ಬಂದಿದ್ದು ಅಂತ ಹೇಳಿದ್ರೆ ನೆಕ್ಸ್ಟ್ ದೀಪಾವಳಿ ನೆಕ್ಸ್ಟ್ ಡೇ ನಮ್ಮದು ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ. ಸೊ ಅದಕ್ಕೆ ಬೇಕಾಗಿರೋಂತಹ ಡ್ರೆಸ್ಸಿಗೆ ಮ್ಯಾಚ್ ಆಗುವಂತಹ ಬ್ಯಾಂಗಲ್ಸ್ ಎಲ್ಲಾದರೂ ತೊಗೊಂಡ್ವಿ. ಆ್ಯಂಡ್ ಇವಳು ಕ್ಲಿಪ್ಸ್ ತೊಗೋತಾ ಇದ್ಲು ಒಂದು ಸ್ವಲ್ಪ. ಆ್ಯಂಡ್ ಕಾಲೇಜ್ಗೆ ಹೋಗ್ಕೊಂಡು ಹೋಗೋಕ್ಕೆ ಕ್ಲಿಪ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಕ್ಲಿಪ್ಸ್ ತೊಗೊಂಡ್ಲು. ನೀವು ನೋಡ್ಬೋದು ಇವರಿಬ್ಬರು ಹೇಗೆ ಆ ಕಡೆ ಈ ಕಡೆ ಅಂಗಡಿಗಳನ್ನ ನೋಡ್ಕೊಳ್ಳಿ ಜಡ್ಜ್ ಮಾಡ್ಕೊಂಡು ಬರ್ತಾಯಿದ್ರು ಅಂತ. ಸೊ ನಾವು ನೆಕ್ಸ್ಟ್ ಹೋಗಿದ್ದೆ V2 ವ್ಯಾಲ್ಯೂ ಆ್ಯಂಡ್ ವೆರೈಟಿ ಅಂತ. ಇಲ್ಲಿ ತುಂಬ ಚೆನ್ನಾಗಿರುವಂತಹ ಶಾಪ್ ಇದು. ಆ್ಯಂಡ್ ಹಬ್ಬ ಅಂದರೆ ಹೊಸ ಬಟ್ಟೆ ಹಾಕ್ಕೊಳ್ಳಿಲ್ಲ ಅಂದರೆ ಅದ್ರ ವೈಬೇ ಸಿಗಲ್ಲ. ಹೆಣ್ಮಕ್ಳಿಗಂತೂ ಅನಿಸುತ್ತೆ. ಒಳಗಡೆ ಯಾವ್ಯಾವ ಕಲೆಕ್ಷನ್ಸ್ ಇದೆ ಅಂತ ನೋಡೋಕ್ಕೆ ಹೋದೆ ಒಳಗಡೆ. ಬಟ್ ಆದರೆ ನೋಡಿದ ತಕ್ಷಣ ನಂಗೆ ಅನಿಸ್ತು ಎಷ್ಟು ಚೆನ್ನಾಗಿರೋ ಕಲೆಕ್ಷನ್ಸ್ ಇತ್ತು ಅಂದರೆ. ಬಟ್ ಆದರೆ ನನಗೆ ಇಲ್ಲಿ ಮಾಡ್ರನ್ ಆಗಿರೋಂತಹ ಮೀನ್ಸ್ ಜೀನ್ಸ್ ಎಲ್ಲ ಹಾಕೊಳ್ಳೋಕ್ಕಿತ್ತು. ಬಟ್ ನಮ್ಮ ಸೈಜಲ್ಲಿ ಕುರ್ತಾಸ್ ಎಲ್ಲ ಸಿಗಲ್ಲ. ಸೊ ನಮ್ಮ ಅಕ್ಕಂಗೆ ಆಫೀಸ್ಗೆ ಹಾಕೊಂಡು ಹೋಗೋಕ್ಕೆ ಜೀನ್ಸ್ ಎಲ್ಲದನ್ನೂ ತೊಗೊಂಡ್ವಿ ಅವಳಿಗೆ.
ಇವಳು ನೋಡ್ಬೋದು ಅಮ್ಮಂಗೆ ಮಸ್ಕ ಹೊಡಿತಾ ಇದ್ಲು ಅದು ಕೊಡ್ಸು ಅಮ್ಮ ಇದು ಕೊಡ್ಸು ಅಂತ. ಸೊ ಇವಳಿಗಂತೂ ಬಟ್ಟೆ ಅಂದರೆ ಅಷ್ಟು ಹುಚ್ಚು, ಎಲ್ಲೋದ್ರೂ ಅಷ್ಟು ಬಟ್ಟೆಗಳನ್ನ ನೋಡ್ತಾ ಇರ್ತಾಳೆ. ಬಟ್ ಇವಳು ಅಷ್ಟು ತೊಗೋತಾಳೆ, ಬಟ್ ಹಾಕೋದೇ ಒಂದೊಂದು ಸತಿ. ಬಟ್ ಆದರೆ ತುಂಬ ಚೆನ್ನಾಗಿರೋಂತಹ ಕಲೆಕ್ಷನ್ಸ್ ಇತ್ತು. ಈಗಂತೂ ವಿಂಟರ್ ಸೀಸನ್ ಇರೋದ್ರಿಂದ ವಿಂಟರ್ ಕಲೆಕ್ಷನ್ಸ್ ತುಂಬ ಇತ್ತು. ಆ್ಯಂಡ್ ನಮ್ಮ ಮಕ್ಕಳು ನೋಡ್ತಾ ಇದ್ಲು ಡ್ರೆಸ್ಸಸ್ನ. ಫೈನಲಿ ಇವಳಿಗೆ ಫುಲ್ ಹ್ಯಾಪಿ ಬಟ್ಟೆ ತೊಗೊಂಡ್ವಿ ಅಂತ ಶಾಪಿಂಗೆಲ್ಲ ಹೇಳ್ಬಿಟ್ಟು ಮುಗಿಸ್ಕೊಂಡು ಇವಾಗ ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಇವಾಗ ಮನೆಗೆ ಹೋಗೋಣ. ಮನೆಯಿಂದ ಹೋಗ್ಬೇಕಾದ್ರೆ ಇದು ಒಂದು ಸ್ಟ್ರಕ್ಚರ್ ಸಿಕ್ತು, ಕಲ್ಲಿಂದ ಮಾಡಿರುವಂಥದ್ದು. ತುಂಬ ಚೆನ್ನಾಗಿತ್ತು. ಏನು ಮಾಡ್ತಾ ಇದೆಯಾ? ಹಾಂ, ಪಲಾವ್ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ ನಮ್ಮ ಅಕ್ಕ. ಅಡುಗೆ ಎಲ್ಲ ನೋಡ್ಬೋದು. ಇವಾಗ ಈರುಳ್ಳಿ ಎಲ್ಲ ಬೇಯಿಸ್ಕೊಂಡು ಇವಾಗ ದೀಪಾವಳಿ ಬಿರಿಯಾನಿ ಮಾಡೋಂಗಿಲ್ಲ, ಬಟ್ ವೆಜ್ ಬಿರಿಯಾನಿ ಮಾಡಿರ್ತಿದ್ದೀವಿ ನೋಡಿ. ಆಗಬೇಕು ಮಾಡ್ತಾ ಇದ್ದಾರೆ ಇವಾಗ. ಸೊ ಎಲ್ಲ ಆದಮೇಲೆ ನಮ್ಮಪ್ಪ ನಮ್ಮಮ್ಮ ಎಲ್ಲರ ಹತ್ರನೂ ಟೇಸ್ಟ್ ಕೇಳಿ ರಿವ್ಯೂ ಕೊಡ್ತೀನಿ. ಆ್ಯಂಡ್ ರೆಸಿಪಿನ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಿ ಟೊಮೊಟೊ ಹೆಚ್ಚಿಡ್ಕೊಂಡ್ಬಿಟ್ಟಿದ್ದಾರೆ ಅಕ್ಕ. ಆ್ಯಂಡ್ ಇಲ್ಲಿ ನೋಡಿ ಸೋಯಾಬೀನ್ ಆ್ಯಂಡ್ ಇದು ಮಸಾಲೆ ಎತ್ತಿಡ್ಕೊಂಡು ನೋಡಿ ಇವಾಗ ಪಲಾವ್ ರೆಡಿ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮಸಾಲೆನೇ ಹೀಗಿರ್ಬೇಕಾದ್ರೆ ಇನ್ನು ಟೇಸ್ಟ್ ಹೆಂಗಿರೋಣ. ಏನು ಮಾಡ್ತಾ ಇದ್ದೀರಾ? ಮಾವಿನ ಸೊಪ್ಪು ಬಿಡಿಸ್ತಾ ಇದ್ದೀವಿ. ಮಾವಿನ ಸೊಪ್ಪು ಕಟ್ಟಾಗಿ